ಇದೇ ನಾಟಕದ ದೇವಾ ತಾವುದಾರೆಂದು ಕೇಳಿದೆ. ಮಾನವ ದೇವಾ ಸತ್ಯ ಸನ್ಮಾರ್ಗಗಳಿಂದ ಪ್ರವರ್ತಿಸುವ ಪಟಾಶಿರೋಮಣಿ ಹಿಡಿದ ಪ್ರವೇಶದ ಕರಸಂಕುಟನಾಗಿ ತುಟಿಗಳನ್ನು ನಡಿಸುತ್ತಾ ಬಂದವರನ್ನು ದಾರೆಂದು ಕೇಳುವ ಹಿತದಾರ ಸೇವಕ ಭಯಸ್ತ್ರಣ ಪಾವಕ ಸಾರಥಿ ಸಾರಥಿ ಎನ್ನುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ದೇವ ಶ್ರೀ ಒಂದು ಸಾರಿ ಆಶೀರ್ವಾದದಿಂದ ಎನ್ನ ನಾಮಾಂಕಿತವನ್ನು ಹೇಳುವೆನು. ಚೆನ್ನಾಗಿ ಹೇಳಿದೆ ದೇವ.
ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಇಂತಹ ಅನಂತ ಅನಂತ ಅವತಾರಗಳನ್ನು ತಾಳಿ ತುಂಟ ರಾಕ್ಷಸರ ಕಂಟಕಗಳನ್ನು ಸೀಳಿದೆನು. ಎಲ್ಲ ಸಾರಥಿ, ಇದು ಅಲ್ಲದೆ ಶ್ರೀ ಕುಂತಿದೇವಿಯ ಪುತ್ರನಾದ ಪಂಚ ಪಾಂಡವರನ್ನು ಅತ್ಯಾನಂದದಿಂದ ಸಲಹುವ ವೈಕುಂಠಪತಿ ಶ್ರೀ ಕೃಷ್ಣಮೂರ್ತಿ ಸಾರಥಿ ಕಿರೀಟಿಯನ್ನು ನಾವು ಅಂಕಿತದ ಸಂಗತಿ. ಶ್ರೀ ಕೃಷ್ಣಮೂರ್ತಿಗಳು ನೀವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ದೇವ. ಈ ಸುಂದರವಾದ ಸಭಾಂಗಣಕ್ಕೆ ದಿಗ್ವಿಜಯಂಗೈದ ಕಾರ್ಯಾರ್ಥವೇನೆಂದರೆ ಏನು ದೇವ? ಸತ್ಕರ್ಮವಂತನಾದ ಧರ್ಮರಾಯನು ದ್ವಾರಪಾಲಕರನ್ನು ಕೊಟ್ಟು ಎನ್ನನ್ನು ಕರೆಯಲು ಕಳಿಸಿದ ಕಾರಣ ವರುಣವಾಯಿತು ಕಂಡಿಯ ಸಾರಥಿ ತಿಳಿಯಿತೆ ನಾನು ಒಂದು ಸಂಗತಿ. ಒಳ್ಳೆಯದು ಭೂಪತಿ, ಊನೇ ಕೊಡ್ರ ಕೃಷ್ಣರಾವ್ ಊನೇ ಕೊಡ್ರ. ಈ ಧರ್ಮನಂದನ ನಮೋ ನಮೋ ನಾರಾಯಣ. ನಿನಗಾದರೂ ನನ್ನ ಮೇಲೆ ಕರುಣೆ ಬರಲಿಲ್ಲವೇ ಅಣ್ಣಯ್ಯ? ಹಾಗಾದ್ರೆ ಹೇಳಿದ್ರೆ ಹೇಳು. ವಾಸುದೇವ ಶೇಷಶಯನ ಮಹಾಮಯ ಮಹೇ ಮಧುಸೂದನ ವಾಸುದೇವ ಶೇಷಶಯನ ಮಹಾಮಯ
ಏತಕ್ಕೆ ತಂಗಿ? ನನ್ನ ತಂಗಿ ಬಿಚ್ಚಿದ ಮುಡಿಯಲ್ಲಿ ಹಾಗೆ ಇರುವಳು ಎಂದು ನಿನಗಾದರೂ ಸ್ವಲ್ಪ ಕಡಿಮೆ ಬರಲಿಲ್ಲವೇ ಅಣ್ಣಯ್ಯ? ಸಹೋದರಿ, ಆ ದುರ್ಮಾರ್ಗನಾದ ದುಶ್ಯಾಸನ ಸ್ನೇಹವನ್ನು ತೀಳುವ ತನಕ ಎನ್ನ ಗಡಿಮುಡಿಯನ್ನು ಕಟ್ಟುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವನು. ಆ ಮಾತನ್ನು ಮರೆತು ನೀನು ಹೀಗೆ ಸುಮ್ಮನೆ ನಿಲ್ಲಲು ಕಾರಣವೇನು ಅಣ್ಣಯ್ಯ? ಅಣ್ಣಯ್ಯ, ಸಹೋದರಿ, ಈಗಲಾದರೂ ನನ್ನ ಪಂಚವನ್ನು ಈಡೇರಿಸುವ ಅಣ್ಣ ದುಗುಣಲಾವಣ್ಯ. ಹೇಳುವೆನು, ಚೆನ್ನಾಗಿ ಕೇಳು. ಪಂಚ ಪಾಂಡವರ ಅರ್ಧಾಂಗಿ ಅಗ್ನಿ ಸುಖಕ್ಕೆ ಮತಂಗಿ. ಪಂಚ ಪಾಂಡವರ ಅರ್ಧಾಂಗಿ ಅಗ್ನಿ ಸುಖಕ್ಕೆ ಮತಂಗಿ. ಬಂದ ಕಷ್ಟಗಳಲ್ಲಿ ಬಂದ ಕಷ್ಟಗಳಲ್ಲಿ ಪಂಚ ಪಾಂಡವರ ಅರ್ಧಾಂಗಿ. ನುಡಿಯ ನೀ ಕೇಳೆಯ ಹೌದಾ ಅಣ್ಣಯ್ಯ? ಸಹೋದರಿ, ಅಣ್ಣಯ್ಯ, ನಿನ್ನ ಶೋಕವನ್ನು ಬಿಡುಬಿಡು, ನಿನ್ನ ತಲೆಮುಡಿಯನ್ನು ಹಿಡಿದು ಎಳೆದಾಡಿದ ಆ ದುಷ್ಟ ದುಶ್ಯಾಸನನ ಅಂತ್ಯವಾಗುವ ಸಮಯ ಬಂದಿರುವುದು. ಅದು ಯಾರೆಂದರೆ ಅದು ಯಾರಿಂದ ಅಣ್ಣಯ್ಯ? ನಿನ್ನ ಪತಿಯಾದ ದೃಢಬಲ ಭೀಮನಿಂದ ಅವನ ಎದೆಯೆಂಬಲಿದು ಅವನ ರಕ್ತದಿಂದ ನಿನಗೆ ಮಂಗಳ ಸ್ನಾನವೂ ಮಾಡಿದ್ದಾನೆ. ನಿನ್ನ ಪಂಥವನ್ನು ಪೂರೈಸುವನು, ನಿನ್ನ ಶೋಕವನ್ನು ಬಿಡುಬಿಡು ತಂಗಿ, ಇವರ ಮಂಗಳಾಗಿ. ನಿನ್ನ ಇಷ್ಟದಂತಾಗಲಿ ಅಣ್ಣಯ್ಯ. ಇದೇ ನಾಟಕದಲ್ಲಿ ಕಥೆ ದ್ವಾರಕೆಯೋ ಭೂರಿನಾರ್ಯರಂತೆ ಮಾತಿನ ಶಾಸ್ತ್ರವನ್ನು ಓದುತ್ತಾ ಕುಳಿತಿರುವ ಸಮಯದಲ್ಲಿ ದ್ವಾರಪಾಲಕರ ಒಂದು ಧರ್ಮಜನು ಕರೆಯುತ್ತಿರುವನೆಂದು ಹೇಳಿದ ತಕ್ಷಣ ನಿನ್ನಲ್ಲಿಗೆ ಬಂದಿರುವೆನು. ನಿನ್ನನ್ನು ಕರೆಸಿದ ಕಾರಣವೇನು ಧರ್ಮಭೂಪತಿ? ಈ ಮುಂದೇನು ಸಂಗತಿ? ಧರ್ಮಜ, ಅದೇನು ಚೆನ್ನಾಗಿ ಹೇಳು ಧರ್ಮಜ.
ಬೇಗನೆ ಎನ್ನನು ಕರೆಸಿದ ಕಾರಣ ಎನ್ನನು ಕರೆಸಿದ ಕಾರಣ ಹೇಳು ಬೇಗನೆ ಅದು ಸತ್ಯದ ಆಚರಣೆಯ ಪರಮಾತ್ಮ ಧರ್ಮಜ ನಿಮ್ಮ ಅಂತಃಕರಣದಿಂದ ಇಲ್ಲಿಯವರೆಗೂ ಬೇಸರವಿಲ್ಲದಂತೆ ನಾವು ಯುದ್ಧ ಮಾಡಿ ಗೆದ್ದು ಬಂದೆವು ನಾರಾಯಣ. ಧರ್ಮಜ ಆದರೆ ಇವತ್ತಿನ ಯುದ್ಧದಲ್ಲಿ ದುರ್ಯೋಧನನಾದ ದುರ್ಯೋಧನನು ಆ ಕಣ್ಣನಿಗೆ ಧರಪತಿ ಪಟ್ಟವನ್ನು ಕಟ್ಟಿ ತತ್ವೀರರಿಂದ ಯುದ್ಧಕ್ಕೆ ಬರಬೇಕೆಂದು ರಣಕಹಳೆಯೂ ಕೇಳಿ ಬಂದಿದೆ ಪರಮಾತ್ಮ. ಪರಮಾತ್ಮ ಆದರೆ ಇವತ್ತಿನ ಯುದ್ಧದಲ್ಲಿ ನಮ್ಮೆಲ್ಲರನ್ನು ಕಾಪಾಡ ಭಾರವನ್ನಿಂದಲೂ ಪರಮಾತ್ಮ ಈ ಪಟ್ಟ ಪ್ರಾಂತವರಿಗೆ ನೀನೇ ಜೀವಾತ್ಮ ಧರ್ಮಜ ನಾರಾಯಣ. ಆ ಮೂಲ ಗೌರವನು ದಳಪತಿ ಪಟ್ಟವನ್ನು ಕಲಿ ಕಣ್ಣನಿಗೆ ಕಟ್ಟಿರುವನೆ ಕಟ್ಟಿರುವುದು ದೇವ. ಛೇ ಛೇ ಕೆಲಸ ಕೆಟ್ಟಿತು ಕೆಟ್ಟಿತು. ಅದು ಹೇಗೆ ಕಟ್ಟಿತು ದೇವ? ಶಕ್ತಿಶಾಲಿಯಾದ ಕಣ್ಣನ ಕಾರಣವನ್ನು ಎನಿಸಿಕೊಂಡರೆ ಎನ್ನ ಕಂಠಕ್ಕೆ ಉಪಸವಾಯಿತು. ಅಂತೂ ಇಂದು ಭೀಷ್ಮ ದ್ರೋಣಾದಿಗಳ ಯುದ್ಧವು ಹೇಗೋ ಗೆದ್ದು ಶಾಂತವಾಗಿತ್ತು. ಇಂದಿನ ಯುದ್ಧಕ್ಕೆ ಏನು ಮಾಡಬೇಕೆಂದು ಬಹು ಚಿಂತೆಯಾಯಿತು. ಧರ್ಮಜ ಈ ಮಾತು ಸರ್ವತಾ ನಿಜ. ಅದು ನಾರಾಯಣ. ಅದೇನು ಚೆನ್ನಾಗಿ ಹೇಳು.
ಪಾಂಡವನನ್ನು ಬಾಯಲ್ಲಿ ತೋರಿಸಿದ ಮಹಾಮಹಿಮನು ನೀನು ನಾರಾಯಣ. ಆ ಯಜ್ಞಾದ ಕುಲಹೀನನಾದ ಎಂದು ಮಾತ್ರ ಎನ್ನೊಬ್ಬೆಯನ್ನು ಕೇಳಿ ಎನ್ನರು ನಾರಾಯಣ. ಹಾಗಾದರೆ ಹೇಳಿದನು ಚೆನ್ನಾಗಿ ಕೇಳು. ಅಂತಹ ಕಡು ಪರಾಕ್ರಮಿಯ ಬಳಿಯಲ್ಲಿ ನಿಮ್ಮ ತಮ್ಮನಾದ ಅರ್ಜುನನ ಶಿರ ಅರಿಯುತ್ತೇನೆಂದು ಸರ್ಪಾಸ್ತ್ರವು ಕರ್ಣನ ಬಳಿಯಲ್ಲಿ ಅರ್ಜುನನ ಆದಿಯಂ ಕಾಯುತ್ತಾ ಬರುತ್ತದೆ. ಈ ಹೊತ್ತಿನ ಯುದ್ಧವು ಆ ಸರ್ಪಾಸ್ತ್ರಕ್ಕೆ ಅವಕಾಶವಾಗಿ ಬಿಟ್ಟಿತು. ಸದಾ ಪಾಂಡವರಿಗೆ ಭಾಗ್ಯವಿರುವ ಈ ಕೃಷ್ಣನಿಗೆ ಇಂದಿನ ಯುದ್ಧದಲ್ಲಿ ಪ್ರಶ್ನಾಗುವ ಕಾಲ ಬಂದಿತು. ಇದಕ್ಕೇನಾದರೊಂದು ಉಪಾಯವನ್ನು ಮಾಡಲೇಬೇಕು. ಧರ್ಮಜ, ಈ ಮಾತು ಸರ್ವತಾ ನಿಜ. ನಾರಾಯಣ, ಧರ್ಮಜ, ಆ ಕುಲಹೀನನಾದ ಕರ್ಣನು ಸಾಮಾನ್ಯದ ಮಗನೊಂದು ಎನ್ನುವುದು ಕೇಳಿದೆಯಲ್ಲ. ನಾರಾಯಣ, ಧರ್ಮಾನಂದನ, ಅವನ ಯಾವ ಪರಾಕ್ರಮಿ ಎಂದು ಎನ್ನ ಮುಂದೆ ಕೊಂಡಾಡುವಿ. ಧ್ರುಪದನ ನಿರ್ಮಿಸಿದ ಮಚ್ಚಂತ್ರವನ್ನು ಭೇದಿಸದನ್ನು ಹೇಳಿದವನು. ನಾರಾಯಣ, ಧರ್ಮಾನಂದನ, ಇದು ಹಾಗಿರಲಿ. ಎನ್ನ ಮಗನಾದ ವೀರ ಅಭಿಮಾನದ ಚಕ್ರವ್ಯೂಹವನ್ನು ಭೇದಿಸಿ ಅನುರಾಧ ಮಾಡುವ ಸಮಯದಲ್ಲಿ ಎನ್ನ ಮಗನಾದ ಅಭಿಮಾನ್ಯನ ಮುಂದೆ ಮುಂದೆಂದು ಯುದ್ಧ ಮಾಡದೆ ಎಂಬುದನ್ನು ಧ್ವಂಸ ಮುರಿದವನು ಹೇಳಿಕೊಂಡನು. ಅವನು ದ್ರೋಣನ ಮಾತು ಕೇಳಿ ಹಾಗೆ ಮಾಡಿದನು. ಯಮನಂದನ, ಇದು ಹೀಗೆ ಮಾತನಾಡುವುದು ಪರಮಾತ್ಮ. ಇದ್ದ ಮಾತನಾಡಿದ ಯಮನಂದನ, ಏನನ್ನ ಕೇಳು ನಾರಾಯಣ. ಅದೇನೇ ಚೆನ್ನಾಗಿ ಹೇಳು ಧರ್ಮಾನಂದನ. ಈ ಮಕ್ಕಳ ಯುದ್ಧಕ್ಕೆ ನಮ್ಮ ಎಲ್ಲರನ್ನ ಕಾಪಾಡಬಾರದು ಇನ್ನೊಂದು ದೇವ ಮಹಾನಮಾನ. ಧರ್ಮಜ, ನಾರಾಯಣ, ಹಾಗಾದರೆ ಇದಕ್ಕೆ ನಾನೇ ಏನಾದರೊಂದು ಉಪಾಯವನ್ನು ಮಾಡಬೇಕು. ಹೌದೇವ, ನೀನು ಜಾಗೃತಿಯಿಂದ ಹೋಗಿ ಯುದ್ಧಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುವಂತ ನಾನು ಧರ್ಮೋತ್ಪತ್ತಿ ಬೋಧನೆ ಜಾಗೃತಿ. ನಿಮ್ಮ ವಿಶ್ವವೆಂಬ ಕೌರವನ ಯುದ್ಧಕ್ಕೆ ನಾವು ಸಿದ್ಧರಾಗುವುದು ದೇವ ಮಹಾನುಭಾವ.
ಹೋಗಿ ಹಾ ಕುಂತಿದೇವಿಯನ್ನು ಕರ್ಣನಿಗೆ ಕಳಿಸಿ ದೊಡ್ಡ ಬಾಣವನ್ನು ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ಹಾ ಆಗ ಅರ್ಜುನನ ಪ್ರಾಣವು ಉಳಿಯುವುದು. ಹಾ ಇದಕ್ಕಾಗಿ ಕುಂತಿದೇವಿಯ ಬಳಿಯಲ್ಲಿಗೆ ಹೋಗೋಣ ಸಾರಥಿಯೇ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ.
ಮೋಸ ಬೆಣಕಲ್ಲ ಗ್ರಾಮದಲ್ಲಿ ರಾವಣನ ಪಾತ್ರ ಮಾಡಿದಂತವರು ನಮ್ಮಮ್ಮ ಚಾಮುಂಡಮ್ಮ ಆಡದಂತ ಪಾತ್ರನೇ ಇಲ್ಲ. ಈ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಯಾವ ಪಾತ್ರಕ್ಕೂ ಸಹ ನಮ್ಮಮ್ಮ ಇದುವರೆಗೆ ಆಗಿ ಈ ಪಾತ್ರದಲ್ಲಿ ಕುಂತಿ ಮತ್ತು ರೇಣುಕಾದೇವಿ ಮತ್ತು ಒಂದು ಸುದೀಶ್ನ ಈ ಪಾತ್ರವನ್ನು ಎಷ್ಟು ಜನ್ಮ ಎತ್ತಿ ಬಂದ್ರೆ ಈ ಒಂದು ಪಾತ್ರ ಮಾಡಕ್ ಆಗೋದಿಲ್ಲ. ಅಂತ ಪಾತ್ರ ಮಾಡಿದಂತ ಚಾಮುಂಡಮ್ಮನವರಿಗೆ ಮೋಗ ಬೆಳಗಲ ಗ್ರಾಮದಲ್ಲಿ ರಾವಣನ ಪಾತ್ರ ಮಾಡಿದಂತವರು ಸನ್ಮಾನ ಇಟ್ಕೊಂಡಿದ್ದಾರೆ. ಆ ತಾಯಿಯ ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಪಾಪ ನಾವು ಮುಲಿ ಆಗೈತಿ ನಾವು ಊಟಕಲಿ ಅಮ್ಮ ಹುಡುಕಿದ್ರೆ ಸಿಗೋದಿಲ್ಲ, ಮುತ್ತಿಲ್ಲ ಯಾವ ಸಮುದ್ರದ ಹುಡುಕಿದ್ರೆ ಸಿಗೋದೇ ಇಲ್ಲ. ಅಷ್ಟು ಬಿಟ್ರೆ ಯಾವ್ದಿಲ್ಲ. ಇದೇ ಗ್ರಾಮದ ಹಡಪದ ಈರಣ್ಣನ ಮಗ ಆಂಜನೇಯರವರು ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 200 ರೂಪಾಯಿಗಳನ್ನು ಆಹಾರ ಮಾಡಿರ್ತಾರೆ. ಹಾಗೂ ಇದೇ ಗ್ರಾಮದ ಮಾರಪ್ಪನ ಮಗ ಹನುಮಂತರಾಯವರು ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 200 ರೂಪಾಯಿಗಳನ್ನು ಆಹಾರ ಮಾಡಿರ್ತಾರೆ. ಅದೇ ರೀತಿ ಸನ್ಮಾನ ಮಾಡಿ 501 ರೂಪಾಯಿಯನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ ರಾವಣನ ಪಾತ್ರ ಮಾಡಿದಂತ ಅಣ್ಣವರು. ಅದೇ ರೀತಿ ರಾವಣನ ಪಾತ್ರ ಮಾಡಿದ ಅಣ್ಣವರಿಗೆ ಸಾರಥಿ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿಯನ್ನು ಉಪಹಾರ ಪ್ರಕಾರ ಮಾಡಿರ್ತಾರೆ. ಬೆಣಕಲ್ಲು ಗ್ರಾಮದಲ್ಲಿ ರಾವಣನ ಪಾತ್ರ ಮಾಡಿದಂತ ನಮ್ಮಣ್ಣ ಬಸವರಾಜಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ರಾವಣನ ಪಾತ್ರ ಮಾಡಿದಂತವರು ಇದೇ ಗ್ರಾಮದ ಕಥಾನಾಯಕ ಗಾಂಧಿಯವರು ಬಾಲಕೃಷ್ಣ ಪಾತ್ರ ಮಾಡಿದಾಗ ಪಾತ್ರಕ್ಕೆ 100 ರೂಪಾಯಿ, ಗೌರವನ ಪಾತ್ರಕ್ಕೆ 100 ರೂಪಾಯಿ, ಅಶ್ವತ್ಥಮ್ಮನ ಪಾತ್ರ ಇದಾಳಂದ್ರೆ ನೀವಿದ್ರೆ ಚಾಮುಂಡಿ, ನೀವಿಲ್ಲದ್ರೆ ಇಲ್ಲ. ಏನ ಇವತ್ತು ಸುತ್ತ ಸ್ಥಳೀಯ ಜನರು ಇವತ್ತು ನಮಗೆ ಚಾಮುಂಡಮ್ಮ ಇರ್ಲಿ ಅಂತ ಕರೆದು ನಮ್ಮನ್ನು ಒಂದು ತುತ್ತು ಅನ್ನ ಹಾಕಿದಾಗ ಮಾತ್ರ ಈ ಚಾಮುಂಡಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿಗೆ ಬೆಳೆದ. ಇಲ್ಲಾಂದ್ರೆ ಯಾವ ಮೂಲೆ ಆಗಿರ್ತದ್ಲೋ ಚಾಮುಂಡಮ್ಮ. ಇವತ್ತು ಒಂದು ತುತ್ತು ಅನ್ನ ನಾವು ಕಾಣ್ತೀವಂದ್ರೆ ಅದು ನೀವು ಕೊಟ್ಟಂತ ಅನ್ನದ ಭಿಕ್ಷೆ ಅಂತ ತಿಳಿದು ಇವತ್ತಿನವರೆಗೂ ನಾನು ಬದುಕೊಂಡು ಬಂದಿದ್ದೀನಿ. ಈ ರಂಗದಲ್ಲಿ ಸರ್ವಿಸ್ ಕಂಪ್ನಿ ಆಯ್ತು, ಪ್ರತಿಯೊಂದು 8 ವರ್ಷದ ಹುಡುಗಿರುವಾಗ್ಲಿಂದಲೂ ನಾನು ಈ ಬಣ್ಣದ ವೃತ್ತಿ. ಈಗ 54 ವಯಸ್ಸು ಹೇಳಬಾರ್ದು, 56 ಆದ್ರೂ ಕೂಡ ಇನ್ನು ನಾವು ಏನಪ್ಪ ತಪ್ಪು ಮಾಡ್ತೀವೇನೋ, ಈಗ ಇನ್ನು ಸ್ವಲ್ಪ ತಿದ್ಕೋಬೇಕು. ಇವತ್ತೆಲ್ಲರೂ ಬಂದಾರ. ನಮ್ಮ ಸ್ವಾಮಿ ಅಯ್ಯಪ್ಪ ಸ್ವಾಮಿಯವರು ನಮ್ಮ ಬಾಗನಟ್ಟಿ ಗ್ರಾಮದಾಗ ಅದ್ಭುತ ಹಾರ್ಮೋನಿಯಂ ಮಾಡ್ತಾರಂತ ನಮ್ಮ ಶಿವನಗೌಡ ಕತ್ರಿ ಇವತ್ತು ಅಲ್ಲಿದ್ರು ಕೂಡ ಆತ್ಮ ಮಾತ್ರ ನಮ್ಮ ಮನದಾಗಿರ್ತದೆ ಯಾವತ್ತಿಗೂ. ಅವರು ಒಂದೊಂದು ಪದ ಒಂದೊಂದು ಇದು 1 ಕೋಟಿಗೆ ಸಮಾನವಾಗಿ ಹಾಡು ನಾವು ಹಾಡ್ಬೇಕಾದ್ರೂ ಆ ಪದ ಅರ್ಥ ಏನಂತ ತಿಳ್ಕೊಂಡು ಮಾತಾಡಿದ್ರೆ ಅದು ಒಂದು ಕಲಾವಿದರ ಜೀವನ. ಇವತ್ತು ಆಡಳಿತರು ಇರ್ತಾರೆ, ಏನೋ ಭಯ ಪಟ್ಟಿರ್ತಾರ, ಅವ್ರು 50 ಲಕ್ಷ 60,000 ರೂಪಾಯಿ ಖರ್ಚು ಮಾಡ್ಕೊಂಡು ಆಡ್ತಾರ. ಈಗ ನಾವು ಹೌದು ಅನ್ಸ್ಕೊಳ್ಳೋದಲ್ಲ, ಬಗಲಾಗಿರೋರ್ನ ಹೌದು ಅನ್ಸಿದ್ರೆ ಅದು ಚಾಮುಂಡಿ, ಇಲ್ಲಾಂದ್ರೆ ಅಲ್ಲೇ ಅಲ್ಲ ಅದು. ನಮ್ಮ ಕೃಷ್ಣನ್ನ ನಾಳಿಂದ ವಿರಾಟನೇ ಆಡಿದೆ, ಈಟಿದ್ದು ಈಗಲೂ ಈಟೇ ಇದೆ ನಮ್ಮ ಕೃಷ್ಣ. ಆದ್ರೆ ಅಭಿಮಾನ ಒಳ್ಳೆಂದೆ ನಮ್ಮ ಕಲಾಭಿಮಾನಿಗಳು ಕೊಡಲ ಗ್ರಾಮದವರು
ಈ ನಾಟಕದ ಕಲಾಭಿಮಾನಿಗಳು ಮ್ಯಾನೇಜರ್ ಅವರೆಲ್ಲ ಇದ್ದು ಇಲ್ಲಮ್ಮ ಇದೊಂದು ಆಟ ನೀವು ಸೋಮ ಸಮುದ್ರದಾಗ ನೋಡಿ ಬಂದ ಹುಡುಗರು ಬರ್ಬೇಕಂದ್ರೆ ಆಯ್ತಪ್ಪ ಇವತ್ತಿನ ಮೊನ್ನೆ ಆಡಿದ್ದು ಇವತ್ತೇ ನಾನು ಬಣ್ಣ ಹಚ್ಚಿರೋದು ಮತ್ತೆ ಇಲ್ಲೇ ಕೊಡಲ್ದಾಗ ಬಣ್ಣ ಹಚ್ಚಿದ್ದು ಮತ್ತೆ ಇವತ್ತೇ ಇಲ್ಲಿ ಬಣ್ಣ ಹಚ್ಚಿರೋದು ಈ ವೃತ್ತಿ ಏನೋ ನನ್ನ ಜೀವನದಲ್ಲಿ ಇದು ತನ್ನ ಕೊಟ್ಟಂತ ಈ ರಂಗಭೂಮಿ ಸೇವೆನೆ ಒಲ್ಲೆ ಅನ್ನಬಾರ್ದು ಅಂತ ತಿಂಗಳಿಗೊಂದಾಗಲೇ ಆ ತಾಯಿ ಆಶೀರ್ವಾದದಿಂದ ಸೇವೆ ಮಾಡಬೇಕು ಅಂತ ನಾನು ಬಂದಿದ್ದೇನೆ ಅಷ್ಟೇ ವಿನಃ ನನಗೆ ಹೆಚ್ಚಿನ ಆಸೆ ಆಕಾಂಕ್ಷೆ ಇಲ್ಲ. ಆ ರಂಗಭೂಮಿ ಕಲಾವಿದರು ಪುಟ್ಟರಾಜಜ್ಜಿಯವರ ಆಶೀರ್ವಾದ, ಪಂಚಾಕ್ಷರಜ್ಜರು ಕುಮಾರಸ್ವಾಮಿಗಳ ಆಶೀರ್ವಾದ, ಒಳಬಳ್ಳಾರಿ ಸಾಸ್ನವರ ಆಶೀರ್ವಾದ ಇದ್ರೆ, ಆ ನಿಮ್ಮೆಲ್ಲ ಕಲಾಭಿಮಾನಿಗಳ ಆಶೀರ್ವಾದ ಇದ್ರೆ ಇವತ್ತಿನವರೆಗೂ ನಾನು ತಿಂಗಳಿಗೆ ಒಂದೇ ಆಗ್ಲಿ ಇಷ್ಟೇ ನನ್ನ ಅಭಿಮಾನ ಅಂತ ನಾನು ಬೇಡ್ಕೊಂಡು. ಹೌದು, ಪಾಂಡು ವಿಜಯದಾಗ 85 ವರ್ಷ ಆದ್ರೂ 25 ವರ್ಷ ತನಕ ಕೀಚಕಲ್ ಪಾತ್ರ ಪಾಂಡು ವಿಜಯದಾಗ ಆಡಿದಂತ ನಮ್ಗೆ ಸಿದ್ದಪ್ಪ ಕೈ ಮಾದಾಪುರದ ನಮ್ಮ ಕಕ್ಕಯ್ಯ 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಸಾರಥಿ ದೇವ ಅಬ್ಬಬ್ಬಬ್ಬಬ್ಬಬ್ಬ, ಈ ಸುಂದರವಾದ ಅರಮನೆಯನ್ನು ನೋಡಿದೆಯಾ ಸಾರಥಿ? ನೋಡಿದ್ದೀನಿ ದೇವ. ಎಷ್ಟೊಂದು ಕಂಗೊಳಿಸುತ್ತಿರುವುದಲ್ಲ ಸಾರಥಿ? ಹೌದು ದೇವ. ಇಂಥ ಸುಂದರವಾದ ಅರಮನೆಯಲ್ಲಿ ಎಲ್ಲ ಅಚ್ಚಮ್ಮಳು ಏನು ಮಾಡುತ್ತಿರುವಳೋ ಏನು? ಏನ್ ಮಾಡ್ತಾವ ಕೊಂಡ್ ಕಾಣಂದ್ರೆ ಇನ್ನೇನ್ ಮಾಡೋದು? ಮಾತನಾಡಿಸೋಣ ಸಾರಥಿ. ನಿಮ್ ಇಷ್ಟದಂತೆ ಆಗಲಿ ದೇವ. ಅಚ್ಚಮ್ಮ, ಅಚ್ಚಮ್ಮ, ಕಾಣಕಲ್ಲ ಹೆಂಗ್ ಕಾಣ್ತಾವ? ಮನೆ ಒಳಗೆ ಏನು ಮಾಡುತ್ತಿರುವಮ್ಮ ಅಚ್ಚಮ್ಮ? ಇನ್ನೇನ್ ಮಾಡ್ತಾವ? ವಯಸ್ಸಾಯ್ತು ಮಾಡಿಕ್ಕಿದ್ದು ಉಣ್ಕೊಂಡ್ ಕೂತ್ಕೊಂಡಳ. ಅಚ್ಚಮ್ಮ, ನಿಮಗೆ ಪಾಪ ಕೇಳ್ಸಕಲ್ಲ ಮಗ, ಮೊನ್ನೆ ಹೇಳಿದ್ವಿ ನಾವು. ಅಚ್ಚಮ್ಮ, ಅಚ್ಚಮ್ಮ, ಬಳ್ಳಾರಿ ಕೇಳ್ಸತ್ತಮ್ಮ, ಗುಗ್ರಟಿಗೆ ಹೋಗ್ತದ. ಮನೆ ಏನು ಮಾಡುತ್ತಿರುವಮ್ಮ ಅಚ್ಚಮ್ಮ? ನಿನ್ನ ಹಳೆಯಾದ ಶ್ರೀಕೃಷ್ಣನ ಬಂದಿರುವನು ಅಚ್ಚಮ್ಮ. ಈಟದ ಆಟ ಇದೆ ನಮ್ಗೆ. ಅಚ್ಚಮ್ಮ, ಅಯ್ಯೋ ಅಚ್ಚಮ್ಮ, ಮಧುಸೂದನ, ಅಚ್ಚಮ್ಮ, ಈಗ ತಾನೇ ಬಂದಿರೋಣ ಅಚ್ಚಮ್ಮ. ಕೃಷ್ಣ, ಅಚ್ಚಮ್ಮ, ಅಚ್ಚಮ್ಮ, ಜಗದೊಡೆಯ ಜನಾರ್ದನ ನೀನು ನಿನ್ನ ಜ್ಞಾನವ ಜಗದೊಡೆಯ ಜನಾರ್ದನ ನೀನು
ಹಳಿದ್ರೆ ಕುಂತಿದ್ದೇವೆ. ನನ್ನ ಪ್ರೇಮ ಬರೆಯುವರು ಧರ್ಮ ರಾಜ ನನ್ನ ಪ್ರೇಮ ಬರೆಯುವರು ಸುಂದರ ಧರ್ಮ ರಾಜ ಭೀಮ. ಸಹ ದೇವರ ಮತ್ತು ಮಧುರನ ಸಹ ದೇವರ ಮತ್ತು ಮಧುರನ ದೇವರೇ ಅಚ್ಚಮ್ಮ, 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 ನೀನು ಕೂಡ ಹಾಗೆ ಇರು ಅಚ್ಚಮ್ಮ. ಅಚ್ಚಮ್ಮ, ನಿಮ್ಮ ಆಶೀರ್ವಾದ ಅಚ್ಚಮ್ಮ. ಹೌದೇ ಅಚ್ಚಮ್ಮ? ಅಚ್ಚಮ್ಮ, ನಿನ್ನನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಹೇಗಾಯ್ತೆಂದರೆ ಏನಾಯ್ತು ಅಚ್ಚಮ್ಮ? ಚಂದ್ರನನ್ನು ಕಂಡ ಚಕೋರ ಪಕ್ಷಿ. ಹೌದೇ ಅಚ್ಚಮ್ಮ? ಕೃಷ್ಣ, ಅಚ್ಚಮ್ಮ, ನನ್ನ ಮಕ್ಕಳಾದ ಧರ್ಮರಾಯ ಭೀಮ ಅರ್ಜುನ ಮತ್ತು ನಕುಲ ಸಹದೇವ ಕ್ಷೇಮದಿಂದಿರುವರಲ್ಲವೇ ಕೃಷ್ಣ? ಅಚ್ಚಮ್ಮ, ಈ ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ನಿನ್ನ ಮಕ್ಕಳು ಕ್ಷೇಮವಾಗಿ ಹೇಗೆ ಇರುವರು? ಅಚ್ಚಮ್ಮ, ಕೌರವನೆಂಬ ಚಿಂತಾಗ್ನಿಯಿಂದ ನಿನ್ನ ಮಕ್ಕಳ ಇವರ ಮನಸ್ಸು ನಿಂತ ನಿಲುವಿನಲ್ಲಿ ಸುಡುತ್ತಲೇ ಇರುವುದು. ಈ ಹೊತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಾಗುವುದು. ಈ ವಿಷಯವನ್ನು ನಿನಗೆ ಹೇಳಲೆಂದೇ ನಿನ್ನಲ್ಲಿಗೆ ಬಂದಿರುವೆನು. ಕಂಡಿಯಾ ಅಚ್ಚಮ್ಮ? ಆ ದುಷ್ಟ ಕೌರವ ಭಕ್ತ ನನ್ನ ಮಕ್ಕಳ ಬಾಳಿಗೆ ಬಂದ. ಆ ದುಷ್ಟ ಕೌರವ ಭಕ್ತ ನನ್ನ ಮಕ್ಕಳ ಬಾಳಿಗೆ ಬಂದ.
ಅಚ್ಚಮ್ಮ ಆ ದುಷ್ಟ ಕೌರವ ಬಲು ದಡ್ಡ. ಹೌದು ಅಚ್ಚಮ್ಮ. ಅಯ್ಯೋ, ನನ್ನ ಮಕ್ಕಳ ಬಾಳಿಗೆ ಅವನು ಬಲು ಅಡ್ಡ. ಹೌದು ಅಚ್ಚಮ್ಮ. ಎಷ್ಟು ಸಂಕಟ ಕೊಡುತ್ತಿದ್ದಾನೆ. ಅಚ್ಚಮ್ಮ ಆದರೂ ನನ್ನ ಮಕ್ಕಳ ಇವರನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ. ನನ್ನ ಮಕ್ಕಳ ಐವರಿಗೆ ಪ್ರಾಣವನ್ನು ಕಾಪಾಡುವ ಪರಮಾತ್ಮ. ಅಚ್ಚಮ್ಮ ಹಾಗಾದರೆ ಏನು ಚೆನ್ನಾಗಿ ಕೇಳು. ಅಚ್ಚಮ್ಮ ಎನ್ನ ನುಡಿಯನು ಆಲಿಸಮ್ಮ. ಅಚ್ಚಮ್ಮ ಎನ್ನ ನುಡಿಯನು ಆಲಿಸಮ್ಮ. ಈ ಮುಕ್ಕುಂದನ ಪ್ರಾಣ ಹೋದ ಮೇಲೆ ನಿನ್ನ ಮಕ್ಕಳ ಐವರ ಪ್ರಾಣವು ಹೋಗುವುದೆಂದು ತಿಳಿಸಿ. ಅಚ್ಚಮ್ಮ, ಈ ಮುರಹರಿಯು ನಿನ್ನ ಹತ್ತಿರ ಇರುವವರೆಗೂ ನೀನು ಅಚ್ಚಮ್ಮ, ಈ ಹೊತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಶಿರ ಅರಿಯುವಂತ ಜಗದೇಕ ವೀರನು ಆ ಕೌರವನ ಕಣ್ಣಿನೋಡಿರುವನು. ಅವನಲ್ಲಿ ಅಮೋಘವಾದ ಗಂಗಾದೇವಿಯವರ ಹತ್ತಿರ ಇರುವುದು. ಈ ವಿಷಯವನ್ನು ಹೇಳಲೆಂದೇ ನಿನ್ನೆಲ್ಲಿಗೆ ಬಂದಿರುವನು. ಖಂಡಿಯ ಅಚ್ಚಮ್ಮ. ಕೃಷ್ಣ, ಅಚ್ಚಮ್ಮ, ಅಳಿಯಂದ್ರೆ ಕುಂತಿದ್ದೇವೆ. ಏನು ಹೇಳಿದೆ? ಯುದ್ಧ ಮಾತನ್ನೇ ಹೇಳಿದನು ಅಚ್ಚಮ್ಮ.
ಮಧ್ಯಮ ಪಾಂಡವನು ಜಗದೇಕ ವೀರನು ಕೃಷ್ಣ, ಅಂಥ ಮಧ್ಯಮ ಪಾಂಡವನನ್ನೇ ಕೊಲ್ಲುವಂಥವನು ಆ ಕುಂದಿ ಕೌರವನ ದಂಡಿನಲ್ಲಿರುವ ಕೃಷ್ಣ, ಜಗದೀಶ ವೀರನು ಅರ್ಜುನನು. ಹೌದಾ ಕೃಷ್ಣ? ಆ ಮಧ್ಯಮ ಪಾಂಡವನು ಜಗದೇಕ ವೀರನು. ಅಂಥ ಜಗದೇಕ ವೀರನನ್ನು ಕೊಲ್ಲುವಂಥವನು ಅವನು ಯಾರು, ಯಾರ ಮಗನು, ಯಾವ ದೇಶದವನು, ಯಾರ ದೇಶದವನು? ಅಚ್ಚಮ್ಮ, ಅವನೇನು ದೂರದವನಲ್ಲ ಅಚ್ಚಮ್ಮ. ಮತ್ತಿನ್ಯಾಪಾಳ್ಯ ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು. ಕಂಡಿಯ ಅಚ್ಚಮ್ಮ? ನನಗಂತೂ ವಯಸ್ಸು ಅರು ಮರು, ಈ ವಯಸ್ಸಿಗೆ ನಿನಗೆ ಅರು ಮರು ಆಗೈತೆ ಅಂದ್ರೆ ನನಗೆ ನಗು ಬರ್ತದೆ. ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ಅಚ್ಚಮ್ಮ. ಕೇಳ ಮಾತಲ್ಲ, ಕೇಳ ಮಾತಲ್ಲ. ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ಅಚ್ಚಮ್ಮ. 5 ಮಂದಿ ಬಾಯ ಮಕ್ಕಳು. ಇನ್ನೊಬ್ಬ ಮಗನು ಇರುವನು ಅಚ್ಚಮ್ಮ. ಅಚ್ಚಮ್ಮ, ನಗಬೇಡ ಕೃಷ್ಣ, ನಿನ್ನ ಮಕ್ಕಳೇ ಮೋಸ ಅಂತ ಗೊತ್ತಾಗುತ್ತೆ. ಕೃಷ್ಣ, ಅಚ್ಚಮ್ಮ, ಅಲ್ಲ ನಿನಗೇ ತಿಳಿದಿರುವಂತ 5 ಮಂದಿ ಮಕ್ಕಳು, 6ನೇವನು ನಿನ್ನ ಮಗನಂದ್ರೆ ನಾನು ಒಪ್ಪಲು ಸಾಧ್ಯವೇ? ಅಚ್ಚಮ್ಮ, ಕೃಷ್ಣ, ಇನ್ನೊಬ್ಬ ಮಗನು ಇರುವನು ಅಚ್ಚಮ್ಮ. ಕೃಷ್ಣ, ಅಚ್ಚಮ್ಮ.